ಗುಡ್ ಮಾರ್ನಿಂಗ್. ಇವತ್ತು ಒಂದು ಪೊಟ್ಯಾಟೊ ಇಟ್ಕೊಂಡು ಹೇಗೆ ರೈಸ್ ಮಾಡೋಣ ಅಂತ ನೋಡೋಣ. ಬ್ಯಾಚುಲರ್ಸು ಹಾಗೆ ಮನೇಲಿ ವೆಜಿಟೇಬಲ್ಸ್ ಇಲ್ಲದೇ ಇರೋರು ಇವಾಗ ಏನಾದರೂ ಸಡನ್ನಾಗಿ ಏನಾದ್ರು ಮಾಡಬೇಕಂದ್ರೆ ಏನೂ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದೇ ಪೊಟ್ಯಾಟೊ ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಬಿಟ್ಟು ನಾವು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಕೂಡ ಆಗುತ್ತೆ. ನೀವು ಮಾಡ್ಕೊಳ್ಳಿ ಒಮ್ಮೆ. ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಈ ರೀತಿ ಆಗಬೇಕು, ಚಿಕ್ಕ ಚಿಕ್ಕದಾಗಿ ಪೀಸಸ್ಗಳಾಗಿರಬೇಕು. ಆವಾಗಾದರೆ ನಮಗೆ ಅದು ಆಯಿಲಲ್ಲಿ ಫ್ರೈ ಆಗೋದಕ್ಕೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದಾಗಿರಬೇಕು. ನೋಡಿ, ಒಂದು ಪೊಟ್ಯಾಟೊ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ರೈಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಈಗ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದೆರಡು ಗಡ್ಡೆ ಅಷ್ಟು. ಅದನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಫ್ರೈ ಆಗಲಿ. ಸ್ವಲ್ಪ ನಾವು ಇದಕ್ಕೆ ಅರಿಶಿನ ಪೌಡ್ರು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸೋಣ. ನಾನು ಒಗ್ಗರಣೆಯಲ್ಲಿ ಯಾವಾಗಲೂ ಹಾಕಲ್ಲ ಫ್ರೆಂಡ್ಸ್, ಯಾವಾಗಲೂ ಒಂದು ಟೈಮ್ ಅಷ್ಟೇ, ಕೆಲವೊಂದಕ್ಕೆ ಮಾತ್ರನೇ ಹಾಕೋದು. ಇನ್ನೆಲ್ಲದಕ್ಕೂ ಹಾಗೆ ಈ ಥರನೇ ಹಾಕ್ತೀನಿ, ಯಾಕೆಂದರೆ ಸೀದೋಗಬಾರ್ದು ನನಗೆ. ಆವಾಗ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೀದೋದ್ರೆ ಅಷ್ಟು ಫ್ಲೇವರ್ ಏನೂ ಬಿಟ್ಕೊಳ್ಳಲ್ಲ, ಹಾಕಿದ ತಕ್ಷಣ ಆಯಿಲಲ್ಲಿ ಸೀದೋಗ್ಬಿಡುತ್ತೆ. ಸೊ ನೀವು ಈ ರೀತಿ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಕರಿಬೇವಿನ ಸೊಪ್ಪಲ್ಲಿ. ಈಗ ಹೆಚ್ಚಿಟ್ಕೊಂಡಿರೋ ಪೊಟ್ಯಾಟೊ ಕೂಡ ಸೇರಿಸ್ಕೊಂಡ್ಬಿಡೋಣ. ಹಾಗೆಯೇ ಫ್ರೈ ಆಗಲಿ ಸ್ವಲ್ಪ, ಅದು ಆಯಿಲಲ್ಲಿ ಆನಿಯನ್ ಜೊತೆಲೇ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಇಲ್ಲ ಅಂದರೆ ನಾವು ಆನಿಯನ್ ಫುಲ್ ಫ್ರೈ ಆದಮೇಲೆ ಹಾಕ್ಬಿಟ್ರೆ ಆನಿಯನ್ ಫುಲ್ ಇದಾಗ್ಬಿಡುತ್ತೆ, ಮೆತ್ತಗಾಗಿ ರೋಸ್ಟ್ ಆಗಿಬಿಡುತ್ತೆ. ಪೊಟ್ಯಾಟೊ ಹಾಗೆ ಬೇಯೋದೇ ಇಲ್ಲ. ಸೊ ಎರಡು ಒಟ್ಟಿಗೆ ಬೆಂದಿರಲಿ. ಈಗ ನಾವು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಯ್ಲ್ ಮಾಡೋಣ. ಬೇಗ ಪೊಟ್ಯಾಟೊ ಎಲ್ಲ ಸಾಫ್ಟ್ ಆಗುತ್ತೆ. ಈಗ ಸ್ವಲ್ಪ ಒಂದು 5 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡೋಣ. ಇಲ್ಲಾಂದರೆ ಅದು ಅಷ್ಟು ಬೇಗ ಬೇಯೋದಿಲ್ಲ. ಆಗಾಗ ಒಂದ್ಸರಿ ತಿರುಗಿಸ್ತಾ ಇರಿ. ಆಗಲ್ಲ ಅನಿಸುತ್ತೆ. ಓಕೆ, ಲಿಡ್ ಕ್ಲೋಸ್ ಮಾಡಿದ್ದೀನಿ. 5 ಮಿನಿಟ್ಸ್ ಬಿಟ್ಬಿಡೋಣ, ಆಮೇಲೆ ನೋಡೋಣ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದೆ, ಸ್ವಲ್ಪ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಅಲ್ಲ ಅದು. ಸೊ ನನ್ನ ಹತ್ರ ಇತ್ತು, ಸೊ ಹಾಗಾಗಿ ನಾನು ಅದನ್ನು ವೇಸ್ಟ್ ಆಗಿ ಏನಕ್ಕೆ ಮಾಡೋದು ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಡ. ನೋಡಿ, ನಮ್ಮ ಪೊಟ್ಯಾಟೊ ಕೂಡ ಸ್ವಲ್ಪ ತುಂಬ ಸಾಫ್ಟ್ ಆಗಿದೆ. ಇದ್ದರೆ ಮಾತ್ರನೇ ಹಾಕ್ಕೊಳ್ಳಿ ಸ್ಪ್ರಿಂಗ್ ಆನಿಯನ್ನು, ಇಲ್ಲ ಅಂದರೆ ಬೇಡ. ಸೊ ಅದು ನನ್ನ ಹತ್ರ ಇತ್ತು, ಸೊ ಹಾಗಾಗಿ ಅದು ವೇಸ್ಟ್ ಆಗುತ್ತಲ್ಲ ಅಂತ ಹಾಗೆ ಇದಕ್ಕೆ ಸೇರಿಸೋಣ ಅಂತ ಸೇರಿಸಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಅದು ಒಂದು ಫ್ಲೇವರ್ ಕೂಡ. ಹಾಗೆ ಪೊಟ್ಯಾಟೊ ನೋಡ್ಕೊಳ್ಳಿ ನೀವು ಸಾಫ್ಟ್ ಆಗಿದೆಯಾ ಅಂತ.
ನೋಡಿ 2 ಪೀಸ್ ಆಗೋ ಥರ ಆಗಿದೆ. ಸೊ ನಾವೀಗ ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಈಗ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಏನನ್ನು ಬಳಸಿಲ್ವಲ್ಲ, ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಪೊಟ್ಯಾಟೊ ಸಾಫ್ಟ್ ಆಗೋವರೆಗೂ ಬಿಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಮೀಡಿಯಮ್ ಆಗಿ ಬೆಂದರೆ ಸಾಕು. ಆ ಟೈಮಲ್ಲೇ ನಾವು ಇವೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪೊಟ್ಯಾಟೊ ಎಲ್ಲ ತುಂಬ ಮ್ಯಾಶ್ ಥರ ಆಗಿಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಡ್ರೈ ಮಸಾಲ ಹಾಕಿದಾಗ ಸ್ವಲ್ಪ ತಳ ಹಿಡಿಯುತ್ತೆ, ನೋಡಿಕೊಂಡು ತಿರುಗಿಸ್ಕೊಳ್ಳಿ. ಆಗಲೇ ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಆನಿಯನ್ ಮಾತ್ರ ಹಾಕಿದ್ವಿ, ಸ್ವಲ್ಪ ಅದರ ಹಾಗೆ ಇತ್ತು. ಸೊ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಸ್ವಲ್ಪ ಲೆಮನ್ನ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳು ಆಗಲಿ ಇಲ್ಲ 1 ಪೀಸ್ ಆಗಲಿ, ಒಂದು ಚಿಕ್ಕದಾಗಿದ್ದರೆ ಒಂದನ್ನು ಹಾಕ್ಕೊಳ್ಳಿ ಲೆಮನ್ನು. ಈ ರೀತಿ ಸ್ಟವ್ನ ಆಫ್ ಮಾಡಿಕೊಂಡು ಹಾಕ್ಕೊಂಬಿಡಿ, ಇಲ್ಲಾಂದರೆ ಕಹಿ ಬರುತ್ತೆ ಸ್ವಲ್ಪ. ಅಂದರೆ ಬಿಸಿ ಮಾಡಬಾರ್ದು, ಲೆಮನ್ ಹಾಕಿದ್ಮೇಲೆ ಬಿಸಿ ಮಾಡಬಾರ್ದು. ಸೊ ನೀವು ಈ ರೀತಿ ಸ್ವಲ್ಪ ಒಂದು ಚಿಕ್ಕದಿರೋದ್ರಿಂದ ನಾನು 1 ಲೆಮನ್ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಅಷ್ಟು ಟೈಮ್ ಸಿಗಲ್ಲ ನಮಗೆ, ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಸೊ ಆದರೂ ಕೂಡ ಬೆಳಗ್ಗೆನೇ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಾಸ್ಟಾಗಿ ಆಗೋದು ಅಡುಗೆ ಯಾವುದು ಅಂತ. ಇವಾಗ ನಾವು ಸ್ವಲ್ಪ ರೈಸನ್ನು ಎತ್ಕೊಂಡು ಮಿಕ್ಸ್ ಮಾಡ್ತಾ ಹೋಗೋಣ. ಸಾಲ್ಟ್ ನಾವು ಆಗಲೇ ಹಾಕ್ಕೊಂಡಿದ್ದೀವಿ, ನೋಡಿಬಿಟ್ಟು ನೀವು ಸೇರಿಸ್ಕೊಳ್ಳಿ ಮತ್ತೆ ಬೇಕಾದರೆ ಎಷ್ಟು ಸಾಲ್ಟ್ ಸೇರಿಸ್ಬೋದು ಅಂತ. ರೈಸ್ ನೋಡಿ ನೀಟಾಗಿ ಉದ್ರುದ್ರಾಗಿರಬೇಕು ರೈಸು, ನಮಗೆ ಅಗ್ಳಾಗಿ, ಆವಾಗ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ತುಂಬ ಮೆತ್ತಗೆ ಮಾಡ್ಕೋಬೇಡಿ ರೈಸನ್ನು, ಚೆನ್ನಾಗಿರೋದಿಲ್ಲ ಈ ಥರ ರೈಸ್ಗಳಿಗೆಲ್ಲ. ಇವನ್ ಇದ್ದರೆ ನಮಗೆ ಬಟಾಣಿ ಕೂಡ ಇದ್ದರೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಬಟಾಣಿ ಇತ್ತು, ಸೊ ನಾನೇ ಸೇರಿಸಿಲ್ಲ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನಾವು ಊಟ ಮಾಡುವಾಗ ಪೊಟ್ಯಾಟೊ ಫ್ರೈ ಆಗಿರುತ್ತಲ್ಲ, ಸೊ ನಮಗೆ ಅದು ಒಂದೊಂದು ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಲಯ ಬಿಸಿ ಇದೆ ಅದು ಎಗ್ ಬೌಲು. ಈಗ ನಾವಿದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ಕೂಡ ಸೇರಿಸೋಣ. ಬಿಸಿ ಇದ್ದಾಗ ಈಗ ಅನ್ನದಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಕೆ ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ಫಸ್ಟೇ ಹಾಕ್ಕೊಂಡ್ರೆ ಸ್ವಲ್ಪ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಅದು ಕೈಗೆ ಸಿಗೋಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಈಗ ರೈಸಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅಲ್ಲಲ್ಲಿ ಸಿಗುತ್ತೆ ಅದು, ಅಂದರೆ ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ತಣ್ಣಗಾಗಿದ ತಕ್ಷಣ ಹಾಕ್ಕೋಬೇಡಿ, ಆವಾಗಲೂ ಕೂಡ ಕೊತ್ತಂಬರಿ ಸೊಪ್ಪು ಬಾಡೋಗ್ಬಿಡುತ್ತೆ. ಸ್ವಲ್ಪ ನಾವು ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಯಾವುದೇ ಅಡುಗೆಗಾಗಲಿ ಮೇಲೆ ಈ ರೀತಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ. ಅದು ಇವಾಗ ಈ ಬಿಸಿಯಲ್ಲಿ ಕೂಡ ಸಾಫ್ಟ್ ಆಗುತ್ತೆ, ಅಷ್ಟೇ ಸಾಕು, ಜಾಸ್ತಿ ಸಾಫ್ಟ್ ಆಗಬಾರ್ದು. ಅದು ನಾವು ಸ್ಟವ್ ಆಫ್ ಮಾಡಿದ ತಕ್ಷಣ ಹಾಕ್ಕೊಂಡ್ರೆ ಹೆವಿ ಬಿಸಿ ಇರುತ್ತೆ, ಹಾಕ್ಕೊಂಡ್ಬಿಟ್ರೆ ಅದು ಸೊಪ್ಪು ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಅದು ಫ್ಲೇವರ್ ನಮ್ಮ ಕೈಗೆ ಸಿಗಲ್ಲ. ನೋಡಿ ಯಾವ ಥರ ಆಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಒಂದು ರೆಸಿಪಿ ರೆಡಿ ಮಾಡ್ಕೋಬೋದು. ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಪೊಟ್ಯಾಟೊ ರೈಸು. ನಿಮ್ಮ ಮನೆಗಳಲ್ಲೂ ಈಗ ಮಾಡ್ಕೊಳ್ಳಿ, ಈಸಿಯಾಗಿ, ತುಂಬ ಫಾಸ್ಟಾಗಿ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾದ ರೆಸಿಪಿ.
ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ, ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, 9 ಲೈವ್ ಇದೆ, ಎಲ್ಲರೂ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಲೈವ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಬೇಕಾದರೆ ಅದು ನಾನು ತೋರಿಸ್ತೀನಿ ನಿಮಗೆ ಫೋನಲ್ಲಿ ಯಾವ ಥರ ಇರುತ್ತೆ. ಅಂದರೆ ದೂರದಿಂದ ನಿಮಗೆ ಆ ಥರ ಕಾಣಿಸ್ಬೋದು, ಹತ್ತಿರದಿಂದ ನೋಡಿ ಯಾವ ಥರ ಇರುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ. ಬೇಕಾದ್ರೆ ನಾವು ಇದಕ್ಕೆ ಕಡಲೆಬೇಳೆ, ಇದು ಕಡಲೆ ಕಾಳು ಬರುತ್ತಲ್ಲ, ಅಂದರೆ ನಾವು ಒಗ್ಗರಣೆಗೆಲ್ಲ ಹಾಕೋತೀವಲ್ಲ, ಅದನ್ನೆಲ್ಲ ಸೇರಿಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದ್ಸರಿ. ಥ್ಯಾಂಕ್ ಯು.